ಹಲೋ, ನಮಸ್ಕಾರ ಕರ್ನಾಡು. ಎಲ್ರಿಗೂ ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾನು ಸ್ವಾಗತ ಬಯಸ್ತೇನೆ. ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಮೆಲ್ಲರಿಗೂ ನಾನು ಕೃತಜ್ಞನಾಗಿರ್ತೇನೆ. ಇದೇ ಥರನಾಗಿ ಮೊದಲವರಿಗೆ ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ನಾನು ಹೇಳ್ತೇನೆ. ನನ್ನ ಯೂಟ್ಯೂಬ್ ಚಾನಲ್ ಇರೋದು ಒಂದು ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ. ನಾನು ನಿರಂತರವಾಗಿ ವಿಡಿಯೋಗಳು ಮಾಡ್ತಾನೆ ಇರ್ತೀನಿ, ಒಂದು ಆರೋಗ್ಯಕರ ವಿಷಯವಾಗಿ, ಸಾಮಾಜಿಕ ಒಳಿತಿಗಾಗಿ ವಿಷಯವಾಗಿ. ಸೊ ಇವತ್ತಿನ ವಿಷಯ ಮೊನ್ನೆ ನೈಜವಾಗಿ ನಡೆದಿರ್ತಕ್ಕಂಥ ಘಟನೆ, ಅದು ನಿಮ್ಮ ಗಮನಕ್ಕೆ ತರ್ತೀನಿ ಮತ್ತು ನಾವು ಜಾಗೃತರಾಗಿರಬೇಕು. ಆಗಿ ಈ ಒಂದು ಘಟನೆಯಿಂದ ನಮಗೆ ಎಚ್ಚರಿಕೆ ಗಂಟೆ ಆಗುತ್ತೆ. ಮೊನ್ನೆ ನೋಡಿ, ಒಬ್ಬರು ಜರ್ನಿ ಮಾಡ್ತಿದ್ರು ಬೆಂಗಳೂರಿಂದ. ಅವರು ಹಾರ್ಟ್ ಪೇಷಂಟ್ ಅಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಮೊದಲಾಗಿತ್ತು. ಡಾಕ್ಟ್ರು ಆಂಜಿಯೋಗ್ರಾಮ್ ಮಾಡಿದರು, ಸ್ಟಂಟು ಹಾಕಿದ್ರು, ಟ್ಯಾಬ್ಲೆಟು ಕಂಟಿನ್ಯೂ ತೊಗೊಳಕ್ಕೆ ಹೇಳಿದರು. 1 ಪಾಯಿಂಟು ಯಾವುದೋ ಒಂದು ಕಾರಣಕ್ಕಾಗಿ ಅವರು ಬೆಂಗಳೂರಿಗೆ ಅನಿವಾರ್ಯವಾಗಿ ಹೋಗಲೇಬೇಕಾಯಿತು. ಸೊ ಅವ್ರು ಏನು ಮಾಡಿದರು, ತರಾತುರಿಯಲ್ಲಿ ಬೆಂಗಳೂರು ಹೋಗಿದ್ದಾರೆ. ಏನೋ ಮೀಟಿಂಗೋ ಅಥವಾ ಇನ್ಯಾವುದೋ ಕೆಲಸನೋ ಬೆಂಗಳೂರು ಹೋಗಿದ್ದಾರೆ. ಟ್ಯಾಬ್ಲೆಟು ಕರೆಕ್ಟಾಗಿ ತೊಗೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಒಂದು ಪೇಷಂಟ್ಗೆ ಹಾರ್ಟ್ ಅಟ್ಯಾಕ್ ಆದಾಗ ಅವರಿಗೆ ಅಡ್ಮಿಟ್ ಆದಮೇಲೆ, ಆಂಜಿಯೋಗ್ರಾಮು ಅಥವಾ ಸ್ಟಂಟ್ ಆದಮೇಲೆ ಅಥವಾ ಓಪನ್ ಹಾರ್ಟ್ ಸರ್ಜರಿ ಆದಮೇಲೆ ಲೈಫ್ ಟೈಮ್ ಡಾಕ್ಟ್ರು ಅವರಿಗೆ ಮಾತ್ರೆಗಳು ಕೊಡ್ತಾರೆ. ಆವಾಗ ಚೆಕ್ಕಿಂಗ್ ಬರೋಕ್ಕೆ ಹೇಳ್ತಾರೆ. ಬಟ್ ಇವ್ರಿಗೂ ಅದೇ ಥರನಾಗಿ ಸ್ಟಂಟ್ ಆಗಿತ್ತು, ಟ್ಯಾಬ್ಲೆಟ್ ಎಲ್ಲ ತೊಗೋತಿದ್ರು. ಬಟ್ ಮೀಟಿಂಗು ಅಂತ ಬೆಂಗಳೂರು ಹೋದಾಗ ತರಾತುರಿಯಲ್ಲಿ ಟ್ಯಾಬ್ಲೆಟು ಜೊತೆಗೆ ತೊಗೊಂಡು ಹೋಗಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಒಂದು ವಿಷಯ ನಾವು ನೆನ್ಪಿಟ್ಕೋಬೇಕು ನೋಡಿ, ಪೇಷಂಟ್ ಆಗಿದ್ರೆ ನಾವು ಎಲ್ಲಿಗೆ ಊರು ಕೇರಿಂತ ಹೋದರೆ ಟ್ಯಾಬ್ಲೆಟ್ಗಳು ಜೊತೆಗೆ ಇಟ್ಕೊಂಡು ಹೋಗಬೇಕು. ಜೊತೆಗೆ ಇಟ್ಕೊಳ್ಳೋದಲ್ಲದೆ ಟೈಮ್ ಪ್ರಕಾರ ಟ್ಯಾಬ್ಲೆಟ್ ತೊಗೋಬೇಕು. ಮತ್ತು ಆರೋಗ್ಯ ಕಡೆ ತುಂಬ ಗಮನ ಕೊಡಬೇಕು ನಾವು ಜಾಗ ಬಿಟ್ಟು ಮತ್ತೊಂದು ಜಾಗಕ್ಕೆ ಹೋದಾಗ. ಸೊ ಇವ್ರೇನು ಮಾಡಿದ್ದಾರೆ, ವಾಪಸ್ ಮನೆಗೆ ಬರಬೇಕಾದ್ರೆ ರಿಸರ್ವೇಷನಲ್ಲೇ ಬರ್ತಿದ್ರು. ರಿಸರ್ವೇಷನಲ್ಲೇ ಬರಬೇಕಾದ್ರೆ ಅವರಿಗೆ ಎದೆನೋ ಕಾಣಿಸ್ಕೊಂಡಿದೆ. ಸೊ ಅವರು ಜರ್ನಿ ಮಾಡಿದ್ದಕ್ಕೆ ಟಯರ್ಡ್ ಆದಾಗ ಹಾಗಾಯಿತೋ ಅಥವಾ ಟ್ಯಾಬ್ಲೆಟ್ ಬಿಟ್ಟಿದ್ದಕ್ಕೆ ಹಾಗಾಯಿತೋ ಗೊತ್ತಿಲ್ಲ. ಬಟ್ ಅವ್ರು ಯಾರ ಹತ್ರನೂ ಹೇಳಿರಲಿಲ್ಲ. ಒಬ್ಬರೇ ಜರ್ನಿ ಮಾಡಬೇಕಾದ್ರೆ ಮನೆಗಿಷ್ಟು ಫೋನ್ ಮಾಡಿ ಹೇಳಿದರು, ಬರ್ತಿದ್ದೀನಿ ನಾನು, ಸ್ವಲ್ಪ ಟಯರ್ಡ್ ಆಗಿದೆ ಅಂತ. ಮನೆ ಕಡೆ ಬೇರೆ ಭಯ, ಪೇಷಂಟ್ ಇದ್ದಾರೆ, ಬೇರೆ ಸಡನ್ನಾಗಿ ಹೋಗಿದ್ದಾರೆ ಅಂತ. ಸೊ ಅವರು ಟ್ರೈನಲ್ಲಿ ಬರಬೇಕಾದ್ರೆ ಏನೇನೋ ಜಾಸ್ತಿ ಆಗಿಬಿಟ್ಟಿದೆ. ಅವರು ರಿಸರ್ವೇಷನಲ್ಲಿ ಆರಾಮಾಗಿ ನಿದ್ರೆ ಹೋಗಿದ್ದಾರೆ. ಬಟ್ ಏನಂದರೆ ದುಃಖಕರ ಸಂಗಾತಿ ಅಂದರೆ ಅವರಿಗೆ ಆ ಮಲಗಿರೋ ಜಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಪ್ರಾಣನೇ ಕಳ್ಕೊಂಡಿದ್ದಾರೆ ಮಲಗಿದ ಜಾಗದಲ್ಲಿನೇ. ಸೊ ಈ ಕಡೆ ಮನೆ ಕಡೆ ಭಯ, ಬರೋರು ಇನ್ನೂ ಬರಲಿಲ್ಲ, ಯಾಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ. ಫೋನ್ ರಿಂಗ್ ಆಗುತ್ತೆ, ಫೋನ್ ತೆಗಿಯೋಕೆ ರೆಡಿ ಇಲ್ಲ ಯಾರು. ಜೊತೆಗಿರೋ ಸಹ ಪ್ರಯಾಣಿಕರು ಏನು ತಿಳ್ಕೊತಾರೆ, ಮಲಗಿರ್ತಾರೆ, ನಾವ್ಯಾಕೆ ಅವ್ರನ್ನ ಎಬ್ಸೋದು, ಅವ್ರು ಯಾರೋ ನಾವ್ಯಾರೋ ಅಂತ. ಫೋನ್ ರಿಂಗ್ ಆದರೂ ಕೂಡ ಯಾರೂ ಎಚ್ಚರಿಸೋದಿಲ್ಲ, ಯಾಕಂದರೆ ಮಲಗಿರ್ತಾರೆ, ನಾವು ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಕು ಅಂತ. ಬಟ್ ಅಲ್ಲಿ ನಡೆದಿದ್ದೇ ಘನಘೋರ ಘಟನೆ. ಸೊ ಮನೆಯವರೆಲ್ಲ ಫೋನ್ ಮಾಡ್ತಾರೆ, ತೆಗಿಯಲ್ಲ. ಗಾಬರಿಯಿಂದ ಎಂಕ್ವೈರಿ ಮಾಡ್ತಾರೆ, ರೈಲ್ವೆ ಸ್ಟೇಷನ್ಗೆಲ್ಲ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಟ್ರೈನ್ ಪಾಸ್ ಆಗಿರುತ್ತೆ ಬೇರೆ ಊರಿಗೆ. ಸೊ ನೆಕ್ಸ್ಟ್ ರೈಲ್ವೆ ಅಂದರೆ ಕೊನೆ ಸ್ಟಾಪ್ ಎಲ್ಲಿರುತ್ತೋ ಅಲ್ಲಿವರೆಗೂ ಕೂಡ ವಿಚಾರಿಸ್ತಾ ಹೋಗ್ತಾರೆ. ಕೊನೆಗೆ ಅವರು ಸಿಗ್ತಾರೆ, ಆದರೆ ಜೀವಂತವಾಗಲ್ಲ. ನೋಡಿ, ಇಂಥ ಘಟನೆ ನೆನೆಸ್ಕೊಂಡ್ರೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಲ್ವಾ. ನಾವು ನೀವುಗಳು ಕೂಡ ಹುಷಾರಿರಬೇಕಾಗುತ್ತೆ. ಯಾಕಂದರೆ ಈ ಜೀವ ಒಂದು ನೀರಿನ ಮೇಲೆ ಇರೋ ಗುಳ್ಳೆ ಥರ, ಯಾವಾಗ ಬೇಕಾದ್ರೆ ಗುಳ್ಳೆ ಹೊಡೆದೋಗ್ಬೋದು. ಇದೇ ಥರನಾಗಿ ಏಕಾಏಕಿ ಎಷ್ಟೋ ಜನನ ನಾವು ಕಳ್ಕೊಂಡಿದ್ದೀವಿ, ನಿಮ್ಮ ಅಕ್ಕಪಕ್ಕದಲ್ಲಾಗಲಿ, ನಾನು ಕೂಡ ನಮ್ಮ ಅಕ್ಕಪಕ್ಕದಲ್ಲಾಗಲಿ. ಸೊ ಹೀಗಾಗಿ ಆಲ್ರೆಡಿ ಪೇಷಂಟ್ ಇದ್ದರೆ ತುಂಬ ಜಾಗೃತೆಯಿಂದ ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕು, ಹೆಲ್ತ್ ಕಡೆ ಗಮನ ವಹಿಸಬೇಕು. ಡಾಕ್ಟರ್ಸ್ ಯಾವಾಗೆಲ್ಲ ಚೆಕಪ್ಪಿಗೆ ಬರೋಕ್ಕೆ ಹೇಳಿರ್ತಾರೆ ಅವಾಗೆಲ್ಲ ಹೋಗಬೇಕು. ಒಂದು ವೇಳೆ ಪೇಷಂಟ್ ಅಲ್ಲದಿದ್ದರೂ ಕೂಡ ಎದೇನೋ ಹಾಗೆ ಹೀಗೆ ಏನೇನೋ ಸಮಸ್ಯೆ ಇದ್ದರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೋಬೇಕು ನಾವು. ಯಾಕಂದರೆ ಹೇಳಿದ್ನಲ್ಲ, ನಮ್ಮ ಒಂದು ಜೀವ ನೀರಿನ ಮೇಲಿರೋ ಗುಳ್ಳೆ ಥರ ಅಂತ ಹೇಳ್ಬಿಟ್ಟು. ಸೊ ಅವ್ರ ಮನೆಯವರು ಎಷ್ಟು ನೋವಲ್ಲಿ ಅವ್ರನ್ನ ಒಂದು ಮನೆಗೆ ತಗೊಂಡು ಬಂದು ಅವರ ಕೊನೆಯ ಒಂದು ಏನೋ ಪದ್ಧತಿ ಪ್ರಕಾರ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಿದರು. ಬಟ್ ಹೋದ ಜೀವ ಬರಲ್ಲ. ಬಟ್ ಅವರು ಜಾಗೃತೆ ಇದ್ರೋ ಇಲ್ವೋ ಗೊತ್ತಿಲ್ಲ, ಟ್ಯಾಬ್ಲೆಟ್ ತಗೋತಿದ್ರೋ ಇಲ್ವೋ ಗೊತ್ತಿಲ್ಲ, ಏನೋ ಒಂದು ಕೆಲಸದ ನಿಮಿತ್ತವಾಗಿ ಅವರು ಹೋಗಿದ್ರು. ಈಗ ಅವರೇ ಇಲ್ಲ ಮನೆ ಕಡೆ. ಪಾಪ ಅವರ ಸಂಬಂಧಿಕರು, ಅವರ ಒಂದು ಬಂಧು ಬಳಗ ನೋವಲ್ಲಿ ದಿನ ಕಳೆಯುವಂಥ ಪರಿಸ್ಥಿತಿ.
ಯಾರಿಗೂ ಅನ್ಯಾಯ ಮಾಡ್ದೇನೆ, ಯಾರಿಗೂ ವಂಚನೆ ಮೋಸ ಮಾಡದೇ ಇರೋರು ಕೂಡ ಏಕಾಏಕಿ ಹೀಗೆ ನಮ್ಮನ್ನು ಅಗಲ್ತಾರೆ ಅಂದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಲ್ವಾ. ನೀವುಗಳು ಕೂಡ ಪೇಷಂಟ್ಗಳಾಗಿದ್ದರೆ ತುಂಬ ಹುಷಾರಾಗಿರಿ. ಡಾಕ್ಟರ್ಸು ನಿಮಗೆ ಯಾವೆಲ್ಲ ಟೈಮಿಗೆಲ್ಲ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಕರೆಕ್ಟ್ ಟೈಮ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿ. ಮತ್ತು ಯಾವಾಗೆಲ್ಲ ಚೆಕಪ್ಗೆ ಬರೋಕ್ಕೆ ಹೇಳಿರ್ತಾರೆ ಆ ಟೈಮಲ್ಲೆಲ್ಲ ಬಂದು ಚೆಕ್ ಮಾಡಿಕೊಂಡು ಏನೆಲ್ಲ ಟ್ಯಾಬ್ಲೆಟ್ಸ್ಗಳು ಕೊಡ್ತಾರೆ ತಗೊಳ್ತಾ ಇರಬೇಕು. ಹಾಗೆ ಯಾಕಂದರೆ ನಾನು ಹೇಳಿದ್ನಲ್ಲ, ಒಂದು ಹಾರ್ಟ್ ಪೇಷಂಟ್ ಆದಮೇಲೆ ಲೈಫ್ ಟೈಮ್ ಟ್ಯಾಬ್ಲೆಟ್ ತಗೋಕ್ಕೆ ಹೇಳ್ಬೋದು ಡಾಕ್ಟ್ರು. ಹಾರ್ಟ್ ಪೊಸಿಷನ್ ಯಾವ ಥರ ಇರುತ್ತೋ ಅದ್ರ ಮೇಲೆ ಟ್ಯಾಬ್ಲೆಟ್ಗಳು ಡಿಫೆಂಡ್ ಡಾಕ್ಟ್ರು ಹೇಳ್ಕೊಡ್ತಿರ್ತಾರೆ, ಯಾವ ಥರ ಯಾವ್ಯಾವ ಟ್ಯಾಬ್ಲೆಟ್ ಎಷ್ಟಿಷ್ಟು ತಗೋಬೇಕು ಅಂತ. ಸೊ ಏನೇ ಇರಲಿ ಎಲ್ಲರೂ ಅಲರ್ಟ್ ಆಗಿರಬೇಕು. ಈ ಜನ್ರೇಷನಲ್ಲಿ, ಈ ನಮ್ಮ ದುನಿಯಾದಲ್ಲಿ ಯಾವಾಗ ಹೇಗೆ ಏನಾಗುತ್ತೋ ಗೊತ್ತಾಗಲ್ಲ ನಮ್ಮ ಜೀವಕ್ಕೆ ಅಲ್ವಾ. ಎಲ್ಲರೂ ಚೆನ್ನಾಗಿರಿ, ಆರೋಗ್ಯ ಕಡೆ ಗಮನ ಕೊಡಿ. ಎಷ್ಟೋ ಜನ ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳ್ತಿರ್ತಾರೆ ಎದೆನೋವು ಅಂತ. ಬಟ್ ಅವರೆಲ್ಲ ಚೆಕ್ ಮಾಡೋಕ್ಕೆ ನಾನು ಹೇಳ್ತಿರ್ತೀನಿ, ಎಲ್ಲ ಹಾರ್ಟ್ ರಿಪೋರ್ಟ್ಗಳು ನಾರ್ಮಲ್ ಬರ್ತಿರ್ತವೆ, ಆದರೂ ಅವ್ರು ಎದೆನೋವು ಅಂತಾರೆ. ಸೊ ನಾನು ಅದಕ್ಕೂ ಹೇಳ್ತಿರ್ತೀನಿ, ಇದು ಆ್ಯಸಿಡಿಟಿ ಇರುತ್ತೆ, ಡಾಕ್ಟರ್ಸು ಹೇಳಿರ್ತಾರೆ ನಿಮ್ಗೆ ಆಲ್ರೆಡಿ, ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿರ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ದೈನಂದಿನ ಆಹಾರ ಪದ್ಧತಿ, ನಮ್ಮ ಒಂದು ಜೀವನ ಶೈಲಿಯೇ ಕಾರಣವಾಗಿರುತ್ತೆ. ಎಲ್ಲಂದ್ರಲ್ಲಿ ತಿನ್ನೋದು, ಏನಂದ್ರೆ ಅದು ತಿನ್ನೋದು, ಯಾವಾಗಂದ್ರೆ ಅದು ತಿನ್ನೋದು, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಮಸಾಲ ಪದಾರ್ಥಗಳೆಲ್ಲ ತಿನ್ನೋದು, ಯಾವಾಗ ಅಂದರೆ ಅವಾಗ ಮಲಗೋದು, ಯಾವಾಗಂದ್ರೆ ಅವಾಗ ಹೇಳೋದು, ಯಾವುದಕ್ಕೂ ಟೈಮ್ ಇಲ್ಲ, ಟೇಬಲ್ ಇಲ್ಲ. ಸೊ ಹಾಗಾದ್ಮೇಲೆ ದೇಹ ಹೇಗೆ ಸ್ಪಂದಿಸುತ್ತೆ ಎಲ್ಲದಕ್ಕೂ ಅಲ್ವಾ. ಇದನ್ನೆಲ್ಲ ನಾನು ನಮ್ಮ ತುಂಬ ಜನ ಫ್ರೆಂಡ್ಸ್ಗಳಿಗೆ ಹೇಳಿದ್ದೀನಿ, ಇದಕ್ಕೆಲ್ಲ ಆಗ್ಬೋದು, ಇದನ್ನೆಲ್ಲ ಸರಿಪಡಿಸ್ಕೋಬೇಕು. ನಾವು ಟೈಮ್ಗೆ ಇಲ್ಲ ಏನೆಲ್ಲ ತಿನ್ನಬೇಕು ಅದನ್ನು ಅಷ್ಟೇ ತಿನ್ನಬೇಕು, ಕರೆಕ್ಟಾಗಿ ನಿದ್ರೆ ಮಾಡಬೇಕು, ಟೆನ್ಷನ್ಗಳೆಲ್ಲ ತಗೋಬಾರ್ದು, ಹಾರ್ಟಿಗೆ ಜಾಸ್ತಿ ಡಿಪ್ರೆಷನ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಸಜೆಸ್ಟ್ ಮಾಡಿರ್ತೀನಿ. ನೀವುಗಳು ಕೂಡ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಕಂಪ್ಲೇಂಟ್ಸ್ ಮಾಡಿದರೆ ಇದೇನೋ ಅದು ಇದು ಅಂತ ಖಂಡಿತವಾಗ್ಲೂ ಅವರಿಗೆ ಆ ಹಾಸ್ಪಿಟ್ಲ್ಗಳಿಗೆ ಹೋಗಿ ಚಿಕಿತ್ಸೆ ತಗೊಳಕ್ಕೆ ಹೇಳಿ. ಯಾರಿಗೂ ನೆಗ್ಲೆಕ್ಟ್ ಮಾಡೋಕ್ಕೆ ಬಿಡಬೇಡಿ, ಯಾಕಂದರೆ ಇದು ನನ್ನ ಸಾಮಾಜಿಕ ಕಳಕಳಿ. ನೀವುಗಳು ಕೂಡ ಸಾಮಾಜಿಕವಾಗಿ ಒಳ್ಳೆಯ ಕೆಲಸಗಳು ಮಾಡಿದರೆ, ಸಪೋಸ್ ಯಾರಿಗನ ಹಾರ್ಟ್ ಅಟ್ಯಾಕ್ ಇದ್ರೆ ಅಂಥವ್ರ ಜೀವಗಳು ಕೂಡ ನೀವು ಉಳಿಸ್ಬೋದು, ಅವ್ರನ್ನ ಹಾಸ್ಪಿಟ್ಲ್ಗೆ ಕಳಿಸ್ಬಿಟ್ಟು ಅಲ್ವಾ. ಏನೇ ಇರಲಿ ಹೋದ ಜೀವ ಬರಲ್ಲ, ಆದರೆ ಇದ್ದಾಗ ಜಾಗ್ರತೆಯಿಂದ ಬದುಕಬೇಕು. ಅವರು ಕರೆಕ್ಟಾಗಿ ಟ್ಯಾಬ್ಲೆಟ್ ತೊಗೊಂಡಿದ್ರೆ ಅಥವಾ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿದ್ರೇನೋ ಪಾಪ ಅಲ್ವಾ. ಏನೇ ಇರಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆಯವರಿಗೆಲ್ಲ ದೇವರು ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ನಾನು ನನ್ನ ಯೂಟ್ಯೂಬ್ ಮೂಲಕ ಮನವಿ ಮಾಡಿಕೊಳ್ತೇನೆ. ಎಲ್ಲರೂ ಆರೋಗ್ಯ ಕಡೆ ಗಮನ ಕೊಡಿ, ಚೆನ್ನಾಗಿರಿ. ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ.